ಎತ್ತಿಡಿದಿದೆ. ಸಿಎಂ ಅರ್ಜಿ ಅವರು ವಜಾ ಆಗಿದೆ ಸರ್. ಆಯ್ತಪ್ಪ, ಆದ್ರೂ ಇನ್ನೂ ಸುಪ್ರೀಂ ಕೋರ್ಟ್ ಅದಾವು. ನಾವು ಸ್ವಚ್ಛವಾಗಿರೋರು, ಇದಕ್ಕೆ ನಾನಾ ರೀತಿಯ ರಾಜಕೀಯ ಬೆರೆಸೋದು ಬೇಡ. ನಮ್ಮ ಮುಖ್ಯಮಂತ್ರಿಗಳು ಪ್ರಾಮಾಣಿಕರು, ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನು ಮತ್ತು ಈ ಆರ್ಡ್ರ್ ಮೇಲೆ ಈಗ ಮತ್ತೆ ನಾವು ಸುಪ್ರೀಂ ಕೋರ್ಟು ಮುಂದೆ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. CLP ಕರೆದಾರ, ನಾಳೆ ಕ್ಯಾಬಿನೆಟ್ ಐತಿ, ನಾಳೆ ಐತಿ, ನೋಡೋಣ. ನೋಡಿ ಏನಾಗುತ್ತೆ ನಾಳೆ ಬೆಳಗ್ಗೆ ಕರೆದ. ಬಿಜೆಪಿಯವರು ಸಿಎಂ ರಾಜೀನಾಮೆ ಕೊಡಲಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಅವ್ರು ಕೇಳ್ತಾರೆ, ಅವ್ರದ್ದೇನು ಹಿಂದೆ ಇಲ್ಲ. ನಮಗೇನೋ ಚೆನ್ನಾಗಿ ಆಡಳಿತವನ್ನು ಕೊಟ್ಟಾರ ಹಿಂದೆ 5 ವರ್ಷ. ಈಗ ಇನ್ನೂ ಹೆಚ್ಚಿನ ರೀತಿಯಿಂದ ಒಳ್ಳೆ ರೀತಿಯಿಂದ ಬಡವರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಒಳ್ಳೆ ರೀತಿಯಿಂದ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇರೋದು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಆ ದೃಷ್ಟಿಕೋನದಲ್ಲಿ ಗವರ್ನರು ಮಾಡಿದಂಥ ದುರಂತ ಇದು ಹೇಳ್ಬೇಕಪ್ಪ. ಈಗ ಜೊತೆಗೆ ಮತ್ತೆ ಇವತ್ತೊಂದು ಸದ್ಯಕ್ಕೆ ನೋಟಿಸ್ ಕೊಟ್ಟಾರ. ಈಗ ನಾವು ಕೇಳಿದವಾಗ ಅದ್ರ ಬಗ್ಗೆ ನೋಟಿಸ್ ಏನು ಕೊಡ್ತಿಲ್ಲ. ಬರೀ ಕಾಂಗ್ರೆಸ್ನವ್ರ ಮೇಲೆ ಇದು ಬದ್ದವು ಯಾರೋ ಹೋಗಿ ಅರ್ಜಿ ಕೊಟ್ಬಿಟ್ರೆ ನೋಟಿಸ್ ಕೊಡೋದು ಒಂದು ಸಂಸ್ಕೃತಿ ಸ್ಟಾರ್ಟ್ ಆಗೈತಿ. ಈಗ ಇದಕ್ಕೆ ಯಾವ ಇದೇನಾಗಲ್ಲ. ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆಯ ಎದೆಗಾರಿಕೆ ಇದೆ, ಫೇಸ್ ಮಾಡ್ತೀವಿ, ಫೇಸ್ ಮಾಡ್ತಾರೆ. ಮಾಡಿಬಿಟ್ಟು ನಾವು ಜಯಶೀಲರಾಗಿ ಬರ್ತೀವಿ. ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೇನೂ ಇಲ್ಲ, ನೀವು ಕ್ರಿಯೇಟ್ ಮಾಡಬೇಡ್ರಿ. ನಮಗೀಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕಿ ಬರೋ ಕೆಲಸ ಮಾಡ್ತಾರೆ ಅಂತ ಬಿಜೆಪಿ ಹೆಸರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತ ಮಾಡ್ಯಾರಲ್ಲೇ. ಈಗ ಕಪ್ಪು ಚುಕ್ಕಿ ತರಕ್ಕೆ ಕೆಲಸ ಮಾಡಿದ್ದು, ಈಗ ಅದೇನಾಗಲ್ಲ. ಈಗ ಸುಪ್ರೀಂ ಕೋರ್ಟ್ ಐತಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಈಗ 4 ಗಂಟೆಗೆ ಇದನ್ನು ಕರೆದೇವಿ, ಶಾಂತಿ ಸಭೆ ಕರೆದೇವಿ. ಶಾಂತಿ ಸಭೆಯಲ್ಲಿ ಎಲ್ಲರನ್ನೂ ಕೇಳ್ಕೊಂಡು ಶಾಂತಿ ರೀತಿಯಿಂದ ಈಗೆಲ್ಲ ಕಂಟ್ರೋಲಿಗೆ ಬಂದೈತಿ, ಒಳ್ಳೆ ರೀತಿಯಿಂದ ಹಬ್ಬ ಮಾಡ್ರಪ್ಪ ಅಂತ ಹೇಳ್ತೇವೆ. ಈಗ ಬರ್ತಿರಲ್ಲ ಅಲ್ಲಿಗೆ, ನೀವು ಬರ್ರಿ, ಅಲ್ಲೆಲ್ಲ ನೋಡೋಣ. ಎಲ್ಲರೂ ಏನೇನೈತಿ, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಇರ್ತಾರೆ. ಬಂದಾಗ ಅದು ಏನೇನು ಅಂತ ಕೇಳಿ ಇದು ಮಾಡ್ತೀವಿ. ನೀವು ತಡಿಯಪ್ಪ, ನೀವು ಒಂದು ಸ್ವಲ್ಪ ಹೊಗೆಯಾಡ್ತಿರ್ಬೇಕಾರೆ ಬೆಂಕಿ ಕೆರಿಬೇಡ್ರಿ, ಇಲ್ಲದ್ರಿ ಸಿಮೆಂಟ್ ಹಾಕ್ಬೇಡ್ರಿ. ಶಾಂತವಾಗಿ ನೆಮ್ಮದಿಯಾಗಿ ನಾವು 91, 92ಇಂದ ದಾವಣಗೆರೆ ನಗರ ಕಾಪಾಡ್ಕೊಂಬಂದೇವಿ. ಇದಕ್ಕೆ ಯಾರೇ ಕಿಡಿಗೇಡಿಗಳು ಮಾಡಿದ್ರು ನಾವಂತೂ ಸುಮ್ಮನಿರಲ್ಲ. ಯಾರಾದರೂ ಆಗಿರಲಿ ಅವ್ರಿಗೆ ನಾವು ಸುಮ್ಮನಿರಲ್ಲ. ಜಿಲ್ಲಾಡಳಿತದಿಂದ ನಾವು ಅವ್ರಿಗೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಮತ್ತು ಎಲ್ಲರೂ ಮಕ ಮುಲಾಜಿಲ್ದಲೇ ಒಳಗಾಗ್ತೀವಿ. ಎಲ್ಲ ಎತ್ತಿಡಿದಿದೆ. ಸಿಎಂ ಅರ್ಜಿ ಅವರು ವಜಾ ಆಗಿದೆ ಸರ್. ಆಯ್ತಪ್ಪ, ಆದ್ರೂ ಇನ್ನೂ ಸುಪ್ರೀಂ ಕೋರ್ಟ್ ಅದಾವು. ನಾವು ಸ್ವಚ್ಛವಾಗಿರೋರು, ಇದಕ್ಕೆ ನಾನಾ ರೀತಿಯ ರಾಜಕೀಯ ಬೆರೆಸೋದು ಬೇಡ. ನಮ್ಮ ಮುಖ್ಯಮಂತ್ರಿಗಳು ಪ್ರಾಮಾಣಿಕರು, ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನು ಮತ್ತು ಈ ಆರ್ಡ್ರ್ ಮೇಲೆ ಈಗ ಮತ್ತೆ ನಾವು ಸುಪ್ರೀಂ ಕೋರ್ಟು ಮುಂದೆ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. CLP ಕರೆದಾರ, ನಾಳೆ ಕ್ಯಾಬಿನೆಟ್ ಐತಿ, ನಾಳೆ ಐತಿ, ನೋಡೋಣ. ನೋಡಿ ಏನಾಗುತ್ತೆ ನಾಳೆ ಬೆಳಗ್ಗೆ ಕರೆದ. ಬಿಜೆಪಿಯವರು ಸಿಎಂ ರಾಜೀನಾಮೆ ಕೊಡಲಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಅವ್ರು ಕೇಳ್ತಾರೆ, ಅವ್ರದ್ದೇನು ಹಿಂದೆ ಇಲ್ಲ. ನಮಗೇನೋ ಚೆನ್ನಾಗಿ ಆಡಳಿತವನ್ನು ಕೊಟ್ಟಾರ ಹಿಂದೆ 5 ವರ್ಷ. ಈಗ ಇನ್ನೂ ಹೆಚ್ಚಿನ ರೀತಿಯಿಂದ ಒಳ್ಳೆ ರೀತಿಯಿಂದ ಬಡವರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಒಳ್ಳೆ ರೀತಿಯಿಂದ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇರೋದು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಆ ದೃಷ್ಟಿಕೋನದಲ್ಲಿ ಗವರ್ನರು ಮಾಡಿದಂಥ ದುರಂತ ಇದು ಹೇಳ್ಬೇಕಪ್ಪ. ಈಗ ಜೊತೆಗೆ ಮತ್ತೆ ಇವತ್ತೊಂದು ಸದ್ಯಕ್ಕೆ ನೋಟಿಸ್ ಕೊಟ್ಟಾರ. ಈಗ ನಾವು ಕೇಳಿದವಾಗ ಅದ್ರ ಬಗ್ಗೆ ನೋಟಿಸ್ ಏನು ಕೊಡ್ತಿಲ್ಲ. ಬರೀ ಕಾಂಗ್ರೆಸ್ನವ್ರ ಮೇಲೆ ಇದು ಬದ್ದವು ಯಾರೋ ಹೋಗಿ ಅರ್ಜಿ ಕೊಟ್ಬಿಟ್ರೆ ನೋಟಿಸ್ ಕೊಡೋದು ಒಂದು ಸಂಸ್ಕೃತಿ ಸ್ಟಾರ್ಟ್ ಆಗೈತಿ. ಈಗ ಇದಕ್ಕೆ ಯಾವ ಇದೇನಾಗಲ್ಲ. ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆಯ ಎದೆಗಾರಿಕೆ ಇದೆ, ಫೇಸ್ ಮಾಡ್ತೀವಿ, ಫೇಸ್ ಮಾಡ್ತಾರೆ. ಮಾಡಿಬಿಟ್ಟು ನಾವು ಜಯಶೀಲರಾಗಿ ಬರ್ತೀವಿ. ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೇನೂ ಇಲ್ಲ, ನೀವು ಕ್ರಿಯೇಟ್ ಮಾಡಬೇಡ್ರಿ. ನಮಗೀಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕಿ ಬರೋ ಕೆಲಸ ಮಾಡ್ತಾರೆ ಅಂತ ಬಿಜೆಪಿ ಹೆಸರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತ ಮಾಡ್ಯಾರಲ್ಲೇ. ಈಗ ಕಪ್ಪು ಚುಕ್ಕಿ ತರಕ್ಕೆ ಕೆಲಸ ಮಾಡಿದ್ದು, ಈಗ ಅದೇನಾಗಲ್ಲ. ಈಗ ಸುಪ್ರೀಂ ಕೋರ್ಟ್ ಐತಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಈಗ 4 ಗಂಟೆಗೆ ಇದನ್ನು ಕರೆದೇವಿ, ಶಾಂತಿ ಸಭೆ ಕರೆದೇವಿ. ಶಾಂತಿ ಸಭೆಯಲ್ಲಿ ಎಲ್ಲರನ್ನೂ ಕೇಳ್ಕೊಂಡು ಶಾಂತಿ ರೀತಿಯಿಂದ ಈಗೆಲ್ಲ ಕಂಟ್ರೋಲಿಗೆ ಬಂದೈತಿ, ಒಳ್ಳೆ ರೀತಿಯಿಂದ ಹಬ್ಬ ಮಾಡ್ರಪ್ಪ ಅಂತ ಹೇಳ್ತೇವೆ.
ಈಗ ಬರ್ತೀರಲ್ಲ ಅಲ್ಲಿಗೆ ನೀವು ಬರ್ರಿ ಅಲ್ಲೆಲ್ಲ ನೋಡೋಣ ಎಲ್ಲರೂ ಏನೇನೈತಿ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಇರ್ತಾರೆ ಬಂದಾಗ ಅದು ಏನೇನು ಅಂತ ಕೇಳಿ ಇದು ಮಾಡ್ತೀವಿ ನೀವು ತಡಿಯಪ್ಪ ನೀವು ಒಂದು ಸ್ವಲ್ಪ ಹೊಗೆಯಾಡ್ತಿರ್ಬೇಕಾರೆ ಬೆಂಕಿ ಕೆರಿಬೇಡ್ರಿ ಇಲ್ಲದ್ರೆ ಸಿಮೆಂಟ್ ಹಾಕ್ಬೇಡ್ರಿ ಏನ ಶಾಂತವಾಗಿ ನೆಮ್ಮದಿಯಾಗಿ ನಾವು 91, 92 ದಾವಣಗೆರೆ ನಗರ ಕಾಪಾಡ್ಕೊಂಬಂದವಿ ಇದಕ್ಕೆ ಯಾರೇ ಕಿಡಿಗೇಡಿಗಳು ಮಾಡಿದ್ರು ನಾವಂತೂ ಸುಮ್ಮನಿರಲ್ಲ ಯಾರಾದರೂ ಆಗಿರಲಿ ಅವ್ರಿಗೆ ನಾವು ಸುಮ್ಮನಿರಲ್ಲ ಜಿಲ್ಲಾಡಳಿತದಿಂದ ನಾವು ಅವ್ರಿಗೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಮತ್ತು ಎಲ್ಲರೂ ಮಕ ಮುಲಾಜಿಲ್ದಲ್ಲೇ ಒಳಗಾಗ್ತೀವಿ ಹಾಂ They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.